ಮನುಷ್ಯ ಜೀವನದಲ್ಲಿ ಮನೆ, ಊರು, ಬಟ್ಟೆ, ಸಂಬಂಧ ಮತ್ತು ಸ್ನೇಹಿತರನ್ನು ಬದಲಾಯಿಸುತ್ತಾನೆ. ಆದರೂ ಅವನಿಗೆ ಶಾಂತಿ, ನೆಮ್ಮದಿ ಇಲ್ಲ. ಏಕೆಂದರೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದೇ ಇಲ್ಲ. ಕಂಡರೂ ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡೆಯಬೇಕು. ಮುಖ ತಿರುಗಿಸಿಕೊಂಡು ಹೋದವರ ಮುಂದೆ ಮಂದಹಾಸದಿಂದ ಮೆರೆಯಬೇಕು. ಆಸೆಯಿಂದ ಆಡಿದ ಮಾತುಗಳು ಬಯಕೆಯನ್ನಷ್ಟೇ ಹುಟ್ಟಿಸುತ್ತವೆ. ಹಸುವಿನಿಂದ ಹುಟ್ಟಿದ ಮಾತುಗಳು ಬದುಕಿನಲ್ಲಿ ಛಲ ಹುಟ್ಟಿಸುತ್ತವೆ. ಜೀವನದಲ್ಲಿ ಏಳು ಬೀಳುಗಳು ಸಹಜ. ಹಾಗಂತ ಕೆಳಕ್ಕೆ ಬಿದ್ದೆ ಎಂದು ಅಂಜಬಾರದು. ಬಿದ್ದಲ್ಲೇ ಬೆಳೆದು ನಿಲ್ಲಬೇಕು ಎಂಬ ಗಟ್ಟಿತನ ಇರಬೇಕು. ಮಾತು ಮೃದುವಿರಲಿ, ಕೈಗಳು ಇನ್ನೊಬ್ಬರಿಗೆ ನೆರವು ನೀಡಲಿ, ಮನಸ್ಸು ಯಾವಾಗಲೂ ಒಳ್ಳೆಯದನ್ನೇ ಆಲೋಚಿಸಬೇಕು. ಬರೆದ ಅಕ್ಷರಗಳು ತಪ್ಪಾದರೆ ತಿದ್ದಬಹುದು, ಆದರೆ ಬದುಕೇ ತಪ್ಪಾದರೆ ತಿದ್ದುವುದು ಕಷ್ಟ. ಆದ್ದರಿಂದ ಬದುಕಿನಲ್ಲಿ ಯಾವುದೇ ತಪ್ಪು ಆಗದಂತೆ ಎಚ್ಚರಿಕೆಯಿಂದ ಹೆಜ್ಜೆ ಹಾಕುವುದು ಉತ್ತಮ ಮಾರ್ಗ. ಸ್ನೇಹಿತರೆ, 1000 ಸವಾಲು ಇದ್ದರೂ ಸಾಧಿಸುವ ಛಲ ಇರಲಿ. ಸಾಧಿಸಿದ ನಂತರ ಅಹಂಕಾರ ನಿನ್ನತ್ತ ಸುಳಿಯದಂತೆ ಜಾಗೃತ ವಹಿಸಬೇಕು. ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿದಾಗ ಜೀವನವು ಬದಲಾಗಲು ಪ್ರಾರಂಭಿಸುತ್ತದೆ. ಕಷ್ಟ ನಿಜಕ್ಕೂ ಕೆಟ್ಟದಲ್ಲ, ಅದು ನಮ್ಮ ಮುಂದಿನ ನಡೆ ಹೇಗಿರಬೇಕು ಎಂದು ತಿಳಿಸುವ ಒಬ್ಬ ಶ್ರೇಷ್ಠ ಶಿಕ್ಷಕ. ಬದುಕು ನಡೆಯುವುದು ತನ್ನ ಕಾಲುಗಳ ಮೇಲೆ ಹೊರತು ಬೇರೆಯವ ಸಹಾಯದಿಂದಲ್ಲ. ನಮ್ಮ ಯೋಜನೆಗಳ ಬಗ್ಗೆ ನಮಗಿರುವ ಬದ್ಧತೆ ಸರಿಯಾಗಿದ್ದರೆ ಎದುರಾಗುವ ಸಮಸ್ಯೆಗಳ ಭಯ ಕಾಡುವುದಿಲ್ಲ. ಜವಾಬ್ದಾರಿಯಿಂದ ನಿಭಾಯಿಸಬೇಕಾಗುತ್ತದೆ. ಕೆಲವರು ಅಜ್ಞಾನದಿಂದ ನಾಶವಾಗುತ್ತಾರೆ, ಕೆಲವರು ತಾವೇ ಮಾಡಿದ ತಪ್ಪಿನಿಂದಾಗಿ ನಾಶವಾಗುತ್ತಾರೆ. ಆದರೆ ಒಂದು ನೆನಪಿರಲಿ, ಇನ್ನೂ ಕೆಲವರು ಈ ರೀತಿ ನಾಶ ಹೊಂದಿದವರಿಂದಲೇ ನಾಶ ಹೊಂದುತ್ತಾರೆ. ಎಲ್ಲಿ ಸತ್ಯ ಇರುತ್ತದೆಯೋ ಅಲ್ಲಿ ಹಠ ಇದ್ದೇ ಇರುತ್ತದೆ. ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ. ನಗುನಗುತ್ತಾ ಮಾತನಾಡುವಾಗ ಬರುವ ಮಾತುಗಳು ಕೆಲವೊಮ್ಮೆ ಸುಳ್ಳಾಗಬಹುದು, ಆದರೆ ಕೋಪ ಮತ್ತು ಆವೇಶದಲ್ಲಿದ್ದಾಗ ಹೊರಬರುವ ಮಾತುಗಳು ಸತ್ಯವಾಗಿರುತ್ತವೆ. ನಾವು ಎದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತನಾಡುವ ಜನರಿಂದಲ್ಲ. ಮನುಷ್ಯ ನಿರೀಕ್ಷಿಸುವುದು ತಪ್ಪಲ್ಲ, ನಿರೀಕ್ಷೆಗಳಂತೆಯೇ ಎಲ್ಲವೂ ನಡೆಯುತ್ತವೆ ಎಂದು ಅಂದುಕೊಳ್ಳುವುದು ಮಹಾ ತಪ್ಪು. ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನು ನಾವು ಕಳೆದುಕೊಂಡರೆ ಬದುಕುವುದು ತುಂಬ ಕಷ್ಟ. ನಗುವಿಗಿಂತ ದೊಡ್ಡ ಆಭರಣವಿಲ್ಲ, ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಆಯುಧವಿಲ್ಲ. ನಗು ಮತ್ತು ಆತ್ಮವಿಶ್ವಾಸದೊಂದಿಗೆ ಬಾಳಿದರೆ ಗೆಲುವು ನಿಶ್ಚಿತ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.